ಚಿಂತನೆ, ಪ್ರಾರ್ಥನೆ. ಚಿಂತನೆ ಸಂತೋಷದ ಬದುಕು. ಗೋಶತಾದಪಿ ಗೋಕ್ಷೀರಂ ಪ್ರಸ್ಥಂ ಧಾನ್ಯ ಶತಾದಪಿ ಪ್ರಾಸಾದಾದಪಿ ಕಟ್ವಾರ್ಧಂ ಶೇಷಾಹ ಪರವಿಭೂತಯಃ ಎಂದಿದೆ ಸುಭಾಷಿತ. ಅಂದರೆ 100 ಹಸುಗಳಿದ್ದರೂ ತನಗೆ ಬೇಕಾದ್ದು 1 ಹಸುವಿನ ಹಾಲು ಮಾತ್ರ. 100 ಸೇರು ಧಾನ್ಯವಿದ್ದರೂ ತನಗೆ ಬೇಕಾದ್ದು 1 ಹಿಡಿ ಅಕ್ಕಿಯಷ್ಟೇ. ದೊಡ್ಡ ಬಂಗಲೆಯೇ ಇದ್ದರೂ ಮಲಗಲು ಮಂಚದ ಅರ್ಧ ಭಾಗದಷ್ಟೇ. ಉಳಿದುದೆಲ್ಲವೂ ಪರರಿಗೇ ಸೇರಿತ್ತು. ಅಂದರೆ ನಾವು ಸಂತೋಷದ ಬದುಕನ್ನು ನಡೆಸಲು ಸ್ವಲ್ಪ ಪ್ರಯತ್ನ ಪಟ್ಟರೂ ಅದನ್ನು ಗಳಿಸಬಹುದು. ಬದುಕನ್ನು ಹಸನು ಮಾಡಬಲ್ಲದು ಅಲ್ಲವೇ? ಬಹುಶಃ ಮನುಷ್ಯ ಸಾಯುವವರೆಗೂ ಕೆಲವರಿಗೆ ತಮ್ಮ ಜೀವನದ ಅರ್ಥವಾಗುವುದಿಲ್ಲ. ಕೆಲವರು ಅರ್ಥ ಮಾಡಿಕೊಳ್ಳಬೇಕೆಂಬ ಪ್ರಯತ್ನವನ್ನು ಮಾಡುವುದಿಲ್ಲ. ನಾವು ಏಕೆ, ಹೇಗೆ, ಯಾವ ರೀತಿಯಲ್ಲಿ ಬದುಕಬೇಕು ಎಂಬ ಪ್ರಶ್ನೆಯನ್ನು ತಮ್ಮ ಅಂತಿಮ ಕ್ಷಣದವರೆಗೂ ಪ್ರಶ್ನೆಯನ್ನಾಗಿಯೇ ಉಳಿಸಿಕೊಳ್ಳುತ್ತಾರೆ ಕೆಲವರು. ಆದರೆ ಕೆಲವರು ತಮ್ಮ ಬದುಕಿನ ರೀತಿ ಯಾವ ರೀತಿ ಇರಬೇಕು ಎಂಬ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವ ಪ್ರಯತ್ನ ಪಡುತ್ತಾರೆ. ಅಂತಹವರು ಸಂತೋಷದ ಬದುಕನ್ನು ಕಟ್ಟಿಕೊಳ್ಳಲು ಸಾಧ್ಯ. ಪ್ರತಿಯೊಬ್ಬ ಮನುಷ್ಯನು ತಾನು ಸುಖ ಸಂತೋಷದಿಂದ ಬದುಕನ್ನು ದೂಡಬೇಕು ಎಂದು ಹಂಬಲಿಸುತ್ತಾನೆ. ಇದು ಪ್ರಕೃತಿದತ್ತವಾದ ಪ್ರಕ್ರಿಯೆ ಕೂಡ. ಆದರೆ ತನ್ನ ಗುಣ, ಕರ್ಮ, ಸ್ವಭಾವದ ಆಧಾರದ ಮೇಲೆ ಇದು ಅವಲಂಬಿತವಾಗಿರುತ್ತದೆ. ತನ್ನ ವಿಚಾರಧಾರೆಯ ಅನುಸಾರವಾಗಿಯೇ ತನ್ನ ವ್ಯಕ್ತಿತ್ವವನ್ನು ನಿರ್ಮಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ. ತನ್ನ ಬದುಕಿನ ಭಾಗ್ಯದಾತ ತಾನೇ ಎಂದು ಅನುಭಾವಿಗಳಿಂದ ತಿಳಿದು ಬಂದಿರುವುದು ಆತನನ್ನು ಉತ್ತಮ ಮಾರ್ಗದಲ್ಲಿ ಕೊಂಡೊಯ್ಯುತ್ತದೆ. ತಾನು ಹೇಗೆ ಚಿಂತಿಸುತ್ತಾನೋ ಹಾಗೆಯೇ ಆತನ ವ್ಯಕ್ತಿತ್ವ ನಿರ್ಮಾಣವಾಗುತ್ತಾ ಬರುತ್ತದೆ. ಸಂತೃಪ್ತ ಬದುಕು ಎಂದರೆ ತನ್ನ ಅವಶ್ಯಕತೆಗೆ ತಕ್ಕ ಹಾಗೆ ತನಗೆ ದೊರಕಿದ ಸೀಮಿತ ವಸ್ತುಗಳಿಂದಲೇ ಜೀವನ ನಿರ್ವಹಣೆ ಮಾಡಬಹುದು. ಅದಕ್ಕಾಗಿ ತುಂಬ ಪರಿಶ್ರಮ ಪಡಬೇಕಾಗಿಲ್ಲ. ಆದರೆ ಆತ್ಮತೃಪ್ತಿ ಇರಬೇಕು ಅಲ್ಲವೇ? ಮಿತವ್ಯಯ ಮಾಡುವವನನ್ನು ಜಿಪುಣನೆಂದು ಅಣಕಿಸುತ್ತಾರೆ. ಆದರೆ ನಾಳಿನ ಬಾಳಿಗೆ ಇಂದು ಸಂಗ್ರಹ ಮಾಡುವ ಪದ್ಧತಿ ಸನಾತನ ಭಾರತದಲ್ಲಿ ಅನೂಚಾನವಾಗಿ ಬಂದಿರುವಂತಹುದು. ಅವಶ್ಯಕತೆಗೆ ತಕ್ಕಂತೆ ಬೇಕಾದುದನ್ನು ಕೊಂಡು ಬದುಕು ನಡೆಸಬಹುದು. ಅದಕ್ಕಾಗಿಯೇ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎಂದು ನಮ್ಮ ಹಿರಿಯರು ಹೇಳಿದರು. ಅಂತೆಯೇ ನಮ್ಮ ಬದುಕನ್ನು ರೂಪಿಸಿಕೊಂಡರೆ ಇದ್ದುದರಲ್ಲಿಯೇ ಸಂತೋಷ, ಸುಖ, ನೆಮ್ಮದಿ, ಸಹಬಾಳ್ವೆಯನ್ನು ಅನುಭವಿಸಬಹುದು. ಲವ್ ಕಾಂಕರ್ಸ್ ಪೇನ್. ನೋವನ್ನು ಪ್ರೀತಿ ಹಿಡಿದಿಡುತ್ತದೆ ಎಂದು ಈ ಆಂಗ್ಲ ನಾನುಡಿಯ ಅರ್ಥ. ಅದಕ್ಕೆ ಉದಾಹರಣೆಗೆ, ಒಮ್ಮೆ ಒಬ್ಬನ ಸಾಕು ನಾಯಿ ರಸ್ತೆಯಲ್ಲಿ ಅಪಘಾತಕ್ಕೆ ಒಳಗಾಯಿತು. ಅದು ಸಾವು ಬದುಕಿನ ನಡುವೆ ಹೊರಳಾಡುತ್ತಿತ್ತು. ಈ ಸಂದರ್ಭದಲ್ಲಿ ಅಲ್ಲಿಗೆ ಆಗಮಿಸಿದ ಆ ನಾಯಿಯ ಸಾಕಿದವನು ಆ ನಾಯಿ ನೋವಿನಿಂದ ಹೊರಳಾಡುತ್ತಿದ್ದನ್ನು ನೋಡಿ ಮಡಿಲಲ್ಲಿ ಇಟ್ಟುಕೊಂಡು ಸಂತೈಸುತ್ತಾ ನೊಂದುಕೊಂಡನು. ಆ ನೋವಿನಲ್ಲೂ ನಾಯಿ ತನ್ನ ಮಾಲೀಕನ ಕಣ್ಣೀರನ್ನು ತನ್ನ ನಾಲಿಗೆಯಿಂದ ನೆಕ್ಕುತ್ತಾ ತನ್ನ ಪ್ರಾಣ ಬಿಟ್ಟಿತು. ಇದೇ ಅಲ್ಲವೇ ನೋವಿನಲ್ಲೂ ನಲಿವನ್ನು ಕಾಣುವುದು? ಅದಕ್ಕೆ ಪೂರಕವಾದ ಮತ್ತೊಂದು ಸುಭಾಷಿತ ಈ ರೀತಿ ಇದೆ: ಸುಖ ಮಧ್ಯೆ ಸ್ಥಿತಂ ದುಃಖಂ, ದುಃಖ ಮಧ್ಯೆ ಸ್ಥಿತಂ ಸುಖಂ, ದ್ವಯಮನ್ಯೋನ್ಯ ಸಂಯುಕ್ತಂ ರೋಚತೆ ಜಲಪಂಕವತ್ ಎಂದು. ಈ ಸುಭಾಷಿತದ ಅರ್ಥ: ಸುಖದ ನಡುವೆ ದುಃಖವು, ದುಃಖದ ನಡುವೆ ಸುಖವೂ ಇದೆ. ನೀರು ಕೆಸರುಗಳಂತೆ ಒಂದನ್ನೊಂದು ಸೇರಿಕೊಂಡೇ ಇರುತ್ತವೆ. ಸಂತೋಷಕ್ಕಿಂತ ಮಿಗಿಲಾದ ಸುಖ ಇನ್ನೊಂದಿಲ್ಲ. ಆದುದರಿಂದ ಸಂತುಷ್ಟರಾಗಿ ಬದುಕನ್ನು ಸಾಗಲು ಪ್ರಯತ್ನಿಸೋಣ. ಕೆಸರಿನಲ್ಲಿ ಉಗಮವಾದ ಕಮಲ ಪುಷ್ಪ ತಾನು ಕೆಸರನ್ನು ಎಳ್ಳಷ್ಟು ಅಂಟಿಸಿಕೊಳ್ಳದೆ ಎಲ್ಲರಿಂದ ಆಕರ್ಷಣೆಗೆ ಒಳಗಾಗುತ್ತದೆ. ಕಮಲ ನೈರ್ಮಲ್ಯದ ಸಂಕೇತ. ಕಮಲ ಪುಷ್ಪ ತನ್ನ ಬದುಕನ್ನು ಯಾವ ರೀತಿಯಲ್ಲಿ ನಡೆಸಬೇಕೆಂಬ ಎಚ್ಚರಿಕೆಯನ್ನು ರೂಪಿಸಿಕೊಟ್ಟಿದೆ. ಹಾಗಾಗಿ
ಅದರ ಬಾಳು ಸಂತೋಷದಿಂದಲೇ ಇರುತ್ತದೆ. ಅದೇ ರೀತಿ ನಾವು ಸುಖ ದುಃಖಗಳ ನಡುವೆಯೇ ಜೀವನ ನಡೆಸಬೇಕಾದರೂ ಸುಖದ ಹಾದಿಯಲ್ಲಿ, ಸಂತೋಷವನ್ನು ಹುಡುಕುವ ಹಾದಿಯಲ್ಲಿ ಸಾಗಿದಾಗ ಅಲ್ಪ ಸ್ವಲ್ಪ ದುಃಖ ಉಂಟಾದರೂ ಅದನ್ನು ನಿವಾರಿಸಿಕೊಂಡು ಸಂತಸದ ಬದುಕಿನೆಡೆಗೆ ಹೆಜ್ಜೆ ಇಡಲು ಸಾಧ್ಯ. ಆದುದರಿಂದಲೇ ಹಿರಿಯರು ಹೇಳಿದ್ದು ಸಂತೋಷವೇ ಪರಮಸುಖ ಎಂದು.